ಜೋರಾಗಿದೆ. ಬಣಗಳ ನಡುವೆ ಮಾತಿನ ಬಾಂಬ್ ಸ್ಫೋಟವಾಗುತ್ತಿದೆ. ಪಟ್ಟದ ಚದುರಂಗದ ಆಟದಲ್ಲಿ ಗೆಲ್ಲೋರು ಯಾರು ಅನ್ನೋದೇ ಸಸ್ಪೆನ್ಸ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಾಮಾನ್ಯವಾಗಿ ಬೆಳಗಾವಿಯ ಅಧಿವೇಶನ ಮುಗಿದ ನಂತರದಲ್ಲಿ ಕೆಲ ದಿನಗಳ ಕಾಲ ಆದರೂ ರಾಜಕಾರಣಿಗಳು, ಅದರಲ್ಲೂ ಆಡಳಿತಾರೂಢ ಪಕ್ಷದ ರಾಜಕಾರಣಿಗಳು ರಿಲ್ಯಾಕ್ಸ್ ಮೂಡ್ನಲ್ಲಿ ಇರ್ತಾ ಇದ್ರು. ಆದ್ರೆ ಕುರ್ಚಿ ಕಾಳಗ ಅನ್ನೋದರ ಪಾರ್ಟ್ 2 ಇದೀಗ ಪ್ರಾರಂಭವಾಗುವುದು ಕಾಲ ಸನ್ನಿಹಿತ ಆಗಿರೋದ್ರಿಂದ ಎಲ್ಲಾ ಬಣದವರು ಕೂಡ, ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಬಣ, ಎರಡೂ ಬಣದ ಸದಸ್ಯರು ಕೂಡ ಈ ರಿಲ್ಯಾಕ್ಸ್ ಮೂಡ್ಗೆ ಹೋಗದಲ್ಲೇ ಆಕ್ಟಿವ್ ಮೂಡ್ನಲ್ಲೇ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಅವರ ಹೇಳಿಕೆಗಳು ಅದಕ್ಕೆ ಸಾಕ್ಷಿಯಾಗಿ ನಿಲ್ತಾ ಇದೆ. ಏನಾಗಬಹುದು ಹಾಗಾದ್ರೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹೋಗುವ ಮೊದಲು, ಹೋದ ನಂತರದಲ್ಲಿ? ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಡಿಕೆ ಶಿವಕುಮಾರ್ ಅವರಂತೂ ಬಹಳ ಕಾನ್ಫಿಡೆನ್ಸ್ ನಲ್ಲಿ ಹೇಳ್ತಾ ಇದ್ದಾರೆ, ಮಾತುಕತೆ ಆಗಿದೆ, ಸಿದ್ದರಾಮಯ್ಯನವರನ್ನು ಕೂಡ ಹೈಕಮಾಂಡ್ ದೆಹಲಿಗೆ ಕರೆಸಿಕೊಳ್ಳುವ ಸಾಧ್ಯತೆ ಇದೆ ಅಂತ. ಆದ್ರೆ ಇದೇ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರಿಗೆ ಕೇಳಿದ್ರೆ ಕೋಪ ಬರ್ತಿದೆ, ಯಾಕೆ ಅಂತ? ಸ್ಮಿತಾ, ಇಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆಯ ವಿಚಾರ ಮತ್ತೆ ಇಲ್ಲ ಬದಲಾವಣೆ ಇಲ್ಲ ಅನ್ನುವಂತ ವಿಚಾರ, ಈ ಎರಡೂ ವಿಚಾರಗಳಲ್ಲೂ ಇನ್ನೂ ಕೂಡ ಯಾವುದೇ ರೀತಿಯ ಸ್ಪಷ್ಟವಾದಂತಹ ನಿಲುವುಗಳಿಗೆ ಹೈಕಮಾಂಡ್ ಬಂದಂತೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದ ಹೇಳಿದ್ರೆ ಸಾಧ್ಯಾಸಾಧ್ಯತೆಗಳ ಮಾಹಿತಿಯನ್ನ ಹೈಕಮಾಂಡ್ ಕೂಡ ಸಂಗ್ರಹ ಮಾಡಿದೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಏನಾಗಬಹುದು, ಮತ್ತೆ ಅವರಿಗೆ ಮುಂದಿನ ಸ್ಥಾನಮಾನ ಏನು ಅನ್ನುವಂತಹ ಲೆಕ್ಕಾಚಾರ ಒಂದು ಕಡೆಗಾದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಟ್ರೆ ಮುಂದಿನ ರಾಜಕೀಯ ಬೆಳವಣಿಗೆಗಳು ಯಾವ ರೀತಿ ಆಗುತ್ತೆ, ಸತೀಶ್ ಜಾರಕಿಹೊಳಿ ಅವರ ನಡೆಗಳು ಏನು ಅನ್ನುವಂತ ಒಂದಷ್ಟು ಎಲ್ಲಾ ರೀತಿಯ ಮಾಹಿತಿಗಳನ್ನ ಈಗ ಹೈಕಮಾಂಡ್ ಸಂಗ್ರಹ ಮಾಡಿದೆ. ಇದರ ನಡುವೆನೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅತ್ಯಂತ ಕಾನ್ಫಿಡೆನ್ಸ್ ಅಲ್ಲಿದ್ದಾರೆ. ಒಂದು ಕಡೆಗೆ ಟೆಂಪಲ್ ರನ್ ಮಾಡ್ತಾರೆ, ಮತ್ತೊಂದು ಕಡೆಗೆ ಡಿಕೆ ಸುರೇಶ್ ಅವರು, ಡಿಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿತ ಶಾಸಕರಿಗೆ ಯಾವುದೇ ರೀತಿಯ ಮಾತುಗಳನ್ನ ಆಡಬೇಡಿ ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳೀಗ ಲಭ್ಯ ಆಗ್ತಾ ಇರುವಂತದ್ದು. ಅದೇ ಕಾರಣಕ್ಕಾಗಿನೇ ಚಳಿಗಾಲದ ಅಧಿವೇಶನದ ಪ್ರಾರಂಭದ ದಿನಗಳಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಮಾಡಿದಂತಹ, ಡಿನ್ನರ್ ಮೀಟಿಂಗ್ ಗಳನ್ನ ಮಾಡಿದಂತಹ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಎರಡನೇ ವಾರಕ್ಕೆ ಎಲ್ಲೋ ಒಂದ್ ಕಡೆಗೆ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗ್ತಾರೆ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ಒಂದಷ್ಟು ಹೇಳಿಕೆಗೆ ಪ್ರತಿ ಹೇಳಿಕೆ ಕೊಡುವುದನ್ನ ಬಿಟ್ರೆ ಯಾವುದೇ ರೀತಿಯ ಕಾರ್ಯಚಟುವಟಿಕೆಗಳನ್ನ ಮಾಡಲ್ಲ. ಆದ್ರೆ ಎರಡನೇ ವಾರದಲ್ಲಿ ಆಕ್ಟಿವ್ ಆಗಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರ ಟೀಮ್. ಸತೀಶ್ ಜಾರಕಿಹೊಳಿ ಅವರು 36 ಜನಕ್ಕೆ ಶಾಸಕರನ್ನ ಕರೆದು ಔತಣಕೂಟವನ್ನ ಕೊಡ್ತಾರೆ. ಸ್ವತಃ ಸಿದ್ದರಾಮಯ್ಯನವರನ್ನೇ ಕರೆದು ಡಿನ್ನರ್ ಮೀಟಿಂಗ್ ಅನ್ನ ಕೊಡ್ತಾರೆ. ಈ ನಡುವೆ ಡಿಕೆ ಶಿವಕುಮಾರ್ ಅವರು ಒಂದು ಕಡೆಗೆ ಮಾತುಕತೆ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ, ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರು ಹೈಕಮಾಂಡ್ ನನ್ನ ಪರವಾಗಿದೆ, ಹೈಕಮಾಂಡ್ ಹೇಳುವವರೆಗೂ ಕೂಡ ನಾನು ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವಂತ ವಿಶ್ವಾಸದ ಮಾತುಗಳನ್ನ ಸದನದಲ್ಲೇ ಹೇಳಿರುವಂತ ಕಾರಣಕ್ಕಾಗಿ ಇದೀಗ ಈ ಚಳಿಗಾಲದ ಅಧಿವೇಶನದ ಕೊನೆಯ ದಿನದಲ್ಲಿ ಇಬ್ಬರೂ ನಾಯಕರು, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಕುರ್ಚಿಯ ಫೈಟ್ಗೆ ತಮ್ಮದೇ ಆದಂತಹ ದಾಳಗಳನ್ನ ಹೂಡಿರುವಂತಹ ಕಾರಣಕ್ಕಾಗಿ ಈಗ ಮತ್ತೆ ಹೈಕಮಾಂಡ್ ನತ್ತ ಬೊಟ್ಟು ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಎರಡೂ ಬಣಗಳಿಗೂ ಬಂದಿದೆ. ಮತ್ತೊಂದು ಕಡೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಪಾರ್ಲಿಮೆಂಟ್ ಸೆಷನ್ ಆದ ನಂತರದಲ್ಲಿ ಇಬ್ಬರನ್ನೂ ಕೂಡ ಕರೆಸಿ ಒಂದಷ್ಟು ಮಾತುಕತೆಯನ್ನ ಮಾಡಬಹುದು ಅನ್ನುವಂತ ನಿರೀಕ್ಷೆಗಳು ಎರಡೂ ಬಣಗಳಿಗಿತ್ತು. ಅಂತದ್ದೊಂದು ಬೆಳವಣಿಗೆ ಕೂಡ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ರೆ ಡಿಕೆ ಶಿವಕುಮಾರ್ ಅವರು ಕೊನೆಯ ಪ್ರಯತ್ನದವರೆಗೂ ಕೂಡ ಕೊನೆಯವರೆಗೂ ತಮ್ಮ ಪ್ರಯತ್ನಗಳನ್ನ ಸಡಿಲಿಕೆ ಮಾಡುವಂತ ನಿಟ್ಟಿನಲ್ಲಿ ಕಾಣಿಸ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲೇ ಈಗ ದೆಹಲಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ, ಮತ್ತೊಂದು ಕಡೆಗೆ ಒತ್ತಡ ಮಾಡುವಂತ ಪ್ರಯತ್ನಗಳನ್ನು ಕೂಡ ನಿರಂತರವಾಗಿ ಮಾಡ್ತಾರೆ. ಆದ್ರೆ ಹೈಕಮಾಂಡ್ ನ ನಿರ್ಧಾರ ಏನು ಅನ್ನೋದರ ಆಧಾರಿತವಾಗಿ ಸಿಎಂ ಸಿದ್ದರಾಮಯ್ಯನವರ ಮುಂದಿನ ನಡೆಗಳು ಇರ್ತವೆ. ಯಾಕೆಂತಂದ ಹೇಳಿದ್ರೆ ಸಿದ್ದರಾಮಯ್ಯನವರ ರಾಜಕೀಯ ನಡೆಗಳು ಅಷ್ಟು ಸುಲಭದ್ದಾಗಿರೋದಿಲ್ಲ ಅನ್ನುವಂಥದ್ದು ಚರ್ಚೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವಂತ ಕಾರಣಕ್ಕಾಗಿ ಹೈಕಮಾಂಡ್ ನಿಂದ ಯಾವುದೇ ರೀತಿಯ ಸ್ಪಷ್ಟ ನಿರ್ಧಾರಗಳು ಬರುವವರೆಗೂ ಕೂಡ ಸ್ಪಷ್ಟ ಒಂದಷ್ಟು ನಿಲುವುಗಳು ಗೊತ್ತಾಗದೆ ಹೊರತು ಯಾವುದೇ ರೀತಿಯ ರಾಜಕೀಯ ಆಟಗಳು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಬಹಿರಂಗಗಳ ಹೇಳಿಕೆಗಳು ಕೊಟ್ಟಿದ್ದಾರೆ, ಆಂತರಿಕವಾಗಿ ಸೈಲೆಂಟ್ ಆಗಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಇಲ್ಲ, ಶತಾಯಗತಾಯವಾಗಿ ನನ್ನ ಕೂಲಿಗೆ ನನ್ನ ಶ್ರಮಕ್ಕೆ ಪ್ರತಿಫಲ ಬೇಕೇ ಬೇಕು ಅನ್ನುವಂತ ಹಠವನ್ನು ಹೈಕಮಾಂಡ್ ಮುಂದೆ ಇಡುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳಾಗಿದೆ. ಎರಡೂ ಬಣಗಳ ಎರಡೂ ಪ್ರಯತ್ನಗಳು ಎಲ್ಲಾ ಪ್ರಯತ್ನಗಳಾಗಿದ್ದೇವೆ. ಇದೀಗ ಅಂತಿಮವಾಗಿ ಹೈಕಮಾಂಡ್ ತಲೆಯಲ್ಲಿ ಏನಿದೆ, ಹೈಕಮಾಂಡ್ ಯಾರಿಗೆ ಅವಕಾಶ ಕೊಡುತ್ತೆ, ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಎಲ್ಲ ಒಂದ್ ಕಡೆಗೆ ಚಳಿಗಾಲದ ಅಧಿವೇಶನದ ನಂತರದಲ್ಲಿ ಎಲ್ಲಕ್ಕೂ ಸ್ಪಷ್ಟತೆ ಸಿಗುತ್ತೆ, ಎಲ್ಲದಕ್ಕೂ ಸ್ಪಷ್ಟ ಉತ್ತರ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಂತ ಬೇರೆ ಬೇರೆ ಅಂದ್ರೆ ಸಿದ್ದರಾಮಯ್ಯನವರು ಮತ್ತೆ ಡಿಕೆ ಶಿವಕುಮಾರ್ ಅವರ ಬಣ
ಬಣದ ಶಾಸಕರಿಗೆ ಸ್ವತಃ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ ಅವರ ಬಣದಲ್ಲಿ ಒಂದಷ್ಟು ವಿಶ್ವಾಸವನ್ನ ಹೆಚ್ಚಳ ಮಾಡಿದೆ. ಇತ್ತ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿಗೂ ನಾವೇನು ಕಡಿಮೆ ಇಲ್ಲ, ನಮ್ಮ ಮಾತೇ ಸರಿ ಅನ್ನುವಂತ ನಿಲುವಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವನ್ನು ತುಂಬಿಸ್ತಾ ಇದೆ. ಈ ಆತ್ಮವಿಶ್ವಾಸದ ಪಾಲಿಟಿಕ್ಸ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ನೋಡುತ್ತೆ, ಈ ರೀತಿಯ ಕುರ್ಚಿಯ ಕದನಕ್ಕೆ ಯಾವಾಗ ಬ್ರೇಕ್ ಹಾಕುತ್ತೆ ಅನ್ನೋಂಥದ್ದು ಕೂಡ ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಜೋರಾಗಿದೆ. ಬಣಗಳ ನಡುವೆ ಮಾತಿನ ಬಾಂಬ್ ಸ್ಫೋಟವಾಗುತ್ತಿದೆ. ಪಟ್ಟದ ಚದುರಂಗದ ಆಟದಲ್ಲಿ ಗೆಲ್ಲೋರು ಯಾರು ಅನ್ನೋದೇ ಸಸ್ಪೆನ್ಸ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಾಮಾನ್ಯವಾಗಿ ಬೆಳಗಾವಿಯ ಅಧಿವೇಶನ ಮುಗಿದ ನಂತರದಲ್ಲಿ ಕೆಲ ದಿನಗಳ ಕಾಲ ಆದರೂ ರಾಜಕಾರಣಿಗಳು, ಅದರಲ್ಲೂ ಆಡಳಿತಾರೂಢ ಪಕ್ಷದ ರಾಜಕಾರಣಿಗಳು ರಿಲ್ಯಾಕ್ಸ್ ಮೂಡ್ನಲ್ಲಿ ಇರ್ತಾ ಇದ್ರು. ಆದ್ರೆ ಕುರ್ಚಿ ಕಾಳಗ ಅನ್ನೋದ್ರ ಪಾರ್ಟ್ 2 ಇದೀಗ ಪ್ರಾರಂಭವಾಗುವುದು ಕಾಲ ಸನ್ನಿಹಿತ ಆಗಿರೋದ್ರಿಂದ ಎಲ್ಲಾ ಬಣದವರು ಕೂಡ, ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಬಣ, ಎರಡೂ ಬಣದ ಸದಸ್ಯರು ಕೂಡ ಈ ರಿಲ್ಯಾಕ್ಸ್ ಮೂಡ್ಗೆ ಹೋಗದಲ್ಲೇ ಆಕ್ಟಿವ್ ಮೂಡ್ನಲ್ಲೇ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಅವರ ಹೇಳಿಕೆಗಳು ಅದಕ್ಕೆ ಸಾಕ್ಷಿಯಾಗಿ ನಿಲ್ತಾ ಇದೆ. ಏನಾಗಬಹುದು ಹಾಗಾದ್ರೆ ದೆಹಲಿಗೆ ಡಿ.ಕೆ. ಶಿವಕುಮಾರ್ ಅವರು ಹೋದ ನಂತರದಲ್ಲಿ? ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಡಿ.ಕೆ. ಶಿವಕುಮಾರ್ ಅವರಂತೂ ಬಹಳ ಕಾನ್ಫಿಡೆನ್ಸ್ ನಲ್ಲಿ ಹೇಳ್ತಾ ಇದ್ದಾರೆ, ಮಾತುಕತೆ ಆಗಿದೆ, ಸಿದ್ದರಾಮಯ್ಯನವರನ್ನು ಕೂಡ ಹೈಕಮಾಂಡ್ ದೆಹಲಿಗೆ ಕರೆಸಿಕೊಳ್ಳೋ ಸಾಧ್ಯತೆ ಇದೆ ಅಂತ. ಆದ್ರೆ ಇದೇ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರಿಗೆ ಕೇಳಿದ್ರೆ ಕೋಪ ಬರ್ತಿದೆ, ಯಾಕೆ ಅಂತ? ಸ್ಮಿತಾ, ಇಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆಯ ವಿಚಾರ ಮತ್ತೆ ಇಲ್ಲ ಬದಲಾವಣೆ ಇಲ್ಲ ಅನ್ನುವಂತ ವಿಚಾರ, ಈ ಎರಡೂ ವಿಚಾರಗಳಲ್ಲೂ ಇನ್ನೂ ಕೂಡ ಯಾವುದೇ ರೀತಿಯ ಸ್ಪಷ್ಟವಾದಂತಹ ನಿಲುವುಗಳಿಗೆ ಹೈಕಮಾಂಡ್ ಬಂದಂತೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದ ಹೇಳಿದ್ರೆ ಸಾಧ್ಯಾಸಾಧ್ಯತೆಗಳ ಮಾಹಿತಿಯನ್ನ ಹೈಕಮಾಂಡ್ ಕೂಡ ಸಂಗ್ರಹ ಮಾಡಿದೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಏನಾಗಬಹುದು, ಮತ್ತೆ ಅವರಿಗೆ ಮುಂದಿನ ಸ್ಥಾನಮಾನ ಏನು ಅನ್ನುವಂತಹ ಲೆಕ್ಕಾಚಾರ ಒಂದು ಕಡೆಗಾದ್ರೆ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಕೊಟ್ರೆ ಮುಂದಿನ ರಾಜಕೀಯ ಬೆಳವಣಿಗೆಗಳು ಯಾವ ರೀತಿ ಆಗುತ್ತೆ, ಸತೀಶ್ ಜಾರಕಿಹೊಳಿ ಅವರ ನಡೆಗಳು ಏನು ಅನ್ನುವಂತ ಒಂದಷ್ಟು ಎಲ್ಲಾ ರೀತಿಯ ಮಾಹಿತಿಗಳನ್ನ ಈಗ ಹೈಕಮಾಂಡ್ ಸಂಗ್ರಹ ಮಾಡಿದೆ. ಇದರ ನಡುವೆನೂ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅತ್ಯಂತ ಕಾನ್ಫಿಡೆನ್ಸ್ ಅಲ್ಲಿದ್ದಾರೆ. ಒಂದು ಕಡೆಗೆ ಟೆಂಪಲ್ ರನ್ ಮಾಡ್ತಾರೆ, ಮತ್ತೊಂದು ಕಡೆಗೆ ಡಿ.ಕೆ. ಸುರೇಶ್ ಅವರು, ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಬೆಂಬಲಿತ ಶಾಸಕರಿಗೆ ಯಾವುದೇ ರೀತಿಯ ಮಾತುಗಳನ್ನ ಆಡಬೇಡಿ ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳೀಗ ಲಭ್ಯ ಆಗ್ತಾ ಇರುವಂತದ್ದು. ಅದೇ ಕಾರಣಕ್ಕಾಗಿನೇ ಚಳಿಗಾಲದ ಅಧಿವೇಶನದ ಪ್ರಾರಂಭದ ದಿನಗಳಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಮಾಡಿದಂತಹ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದಂತಹ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಎರಡನೇ ವಾರಕ್ಕೆ ಎಲ್ಲೋ ಒಂದ್ ಕಡೆಗೆ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗ್ತಾರೆ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ಒಂದಷ್ಟು ಪ್ರತಿ ಹೇಳಿಕೆ ಕೊಡುವುದನ್ನ ಬಿಟ್ರೆ ಯಾವುದೇ ರೀತಿಯ ಕಾರ್ಯಚಟುವಟಿಕೆಗಳನ್ನ ಮಾಡಲ್ಲ. ಆದ್ರೆ ಎರಡನೇ ವಾರದಲ್ಲಿ ಆಕ್ಟಿವ್ ಆಗಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರ ಟೀಮ್. ಸತೀಶ್ ಜಾರಕಿಹೊಳಿ ಅವರು 36 ಜನಕ್ಕೆ ಶಾಸಕರನ್ನ ಕರೆದು ಔತಣಕೂಟವನ್ನು ಕೊಡ್ತಾರೆ. ಸ್ವತಃ ಸಿದ್ದರಾಮಯ್ಯನವರನ್ನೇ ಕರೆದು ಡಿನ್ನರ್ ಮೀಟಿಂಗ್ ಅನ್ನ ಕೊಡ್ತಾರೆ. ಈ ನಡುವೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಕಡೆಗೆ ಮಾತುಕತೆ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ, ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರು ಹೈಕಮಾಂಡ್ ನನ್ನ ಪರವಾಗಿದೆ, ಹೈಕಮಾಂಡ್ ಹೇಳುವವರೆಗೂ ಕೂಡ ನಾನು ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವಂತ ವಿಶ್ವಾಸದ ಮಾತುಗಳನ್ನ ಸದನದಲ್ಲೇ ಹೇಳಿರುವಂತ ಕಾರಣಕ್ಕಾಗಿ ಇದೀಗ ಈ ಚಳಿಗಾಲದ ಅಧಿವೇಶನದ ಕೊನೆಯ ದಿನದಲ್ಲಿ ಇಬ್ಬರೂ ನಾಯಕರು, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಇಬ್ಬರೂ ಕೂಡ ಕುರ್ಚಿಯ ಫೈಟ್ಗೆ ತಮ್ಮದೇ ಆದಂತಹ ದಾಳಗಳನ್ನ ಹೂಡಿರುವಂತಹ ಕಾರಣಕ್ಕಾಗಿ ಈಗ ಮತ್ತೆ ಹೈಕಮಾಂಡ್ ನತ್ತ ಬೊಟ್ಟು ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಎರಡೂ ಬಣಗಳಿಗೂ ಬಂದಿದೆ. ಮತ್ತೊಂದು ಕಡೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಪಾರ್ಲಿಮೆಂಟ್ ಸೆಷನ್ ಆದ ನಂತರದಲ್ಲಿ ಇಬ್ಬರನ್ನೂ ಕೂಡ ಕರೆಸಿ ಒಂದಷ್ಟು ಮಾತುಕತೆಯನ್ನ ಮಾಡಬಹುದು ಅನ್ನುವಂತ ನಿರೀಕ್ಷೆಗಳು ಎರಡೂ ಬಣಗಳಿಗಿತ್ತು. ಅಂತದ್ದೊಂದು ಬೆಳವಣಿಗೆ ಕೂಡ ಆದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೊನೆಯ ಪ್ರಯತ್ನದವರೆಗೂ ಕೂಡ ಕೊನೆಯವರೆಗೂ ತಮ್ಮ ಪ್ರಯತ್ನಗಳನ್ನ ಸಡಿಲಿಕೆ ಮಾಡುವಂತ ನಿಟ್ಟಿನಲ್ಲಿ ಕಾಣಿಸ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲೇ ಈಗ ದೆಹಲಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ, ಮತ್ತೊಂದು ಕಡೆಗೆ ಒತ್ತಡ ಮಾಡುವಂತ ಪ್ರಯತ್ನಗಳನ್ನು ಕೂಡ ನಿರಂತರವಾಗಿ ಮಾಡ್ತಾರೆ. ಆದ್ರೆ ಹೈಕಮಾಂಡ್ ನ ನಿರ್ಧಾರ ಏನು ಅನ್ನೋದರ ಆಧಾರಿತವಾಗಿ ಸಿಎಂ ಸಿದ್ದರಾಮಯ್ಯನವರ ಮುಂದಿನ ನಡೆಗಳು ಇರ್ತವೆ. ಯಾಕೆಂತಂದ ಹೇಳಿದ್ರೆ ಸಿದ್ದರಾಮಯ್ಯನವರ ರಾಜಕೀಯ ನಡೆಗಳು ಅಷ್ಟು ಸುಲಭದ್ದಾಗಿರೋದಿಲ್ಲ ಅನ್ನುವಂಥದ್ದು ಚರ್ಚೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವಂತ ಕಾರಣಕ್ಕಾಗಿ ಹೈಕಮಾಂಡ್ ನಿಂದ ಯಾವುದೇ ರೀತಿಯ ಸ್ಪಷ್ಟ ನಿರ್ಧಾರಗಳು ಬರೋವರೆಗೂ ಕೂಡ ಸ್ಪಷ್ಟ ಒಂದಷ್ಟು ನಿಲುವುಗಳು ಗೊತ್ತಾಗದೆ ಹೊರತು ಯಾವುದೇ ರೀತಿಯ ರಾಜಕೀಯ ಆಟಗಳು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಬಹಿರಂಗಗಳ ಹೇಳಿಕೆ ಕೂಡ ಕೊಟ್ಟಿದ್ದಾರೆ, ಆಂತರಿಕವಾಗಿ ಸೈಲೆಂಟ್ ಆಗಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಇಲ್ಲ, ಶತಾಯಗತಾಯವಾಗಿ ನನ್ನ ಕೂಲಿಗೆ ನನ್ನ ಶ್ರಮಕ್ಕೆ ಪ್ರತಿಫಲ ಬೇಕೇ ಬೇಕು ಅನ್ನುವಂತ ಹಠವನ್ನ ಹೈಕಮಾಂಡ್ ಮುಂದೆ ಇಡುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳಾಗಿದೆ. ಎರಡೂ ಬಣಗಳ ಎರಡೂ ಪ್ರಯತ್ನಗಳು ಎಲ್ಲಾ ಪ್ರಯತ್ನಗಳಾಗಿದ್ದೇವೆ. ಇದೀಗ ಅಂತಿಮವಾಗಿ ಹೈಕಮಾಂಡ್ ತಲೆಯಲ್ಲಿ ಏನಿದೆ, ಹೈಕಮಾಂಡ್ ಯಾರಿಗೆ ಅವಕಾಶ ಕೊಡುತ್ತೆ,
ಯಾರಿಗೆ ಲಾಭ ಆಗುತ್ತೆ ಯಾರಿಗೆ ನಷ್ಟ ಆಗುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಎಲ್ಲ ಒಂದ್ ಕಡೆಗೆ ಚಳಿಗಾಲದ ಅಧಿವೇಶನದ ನಂತರದಲ್ಲಿ ಎಲ್ಲಕ್ಕೂ ಸ್ಪಷ್ಟತೆ ಸಿಗುತ್ತೆ, ಎಲ್ಲದಕ್ಕೂ ಸ್ಪಷ್ಟ ಉತ್ತರ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಂತ ಬೇರೆ ಬೇರೆ ಅಂದ್ರೆ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರಿಗೆ ಸ್ವತಃ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ ಅವರ ಬಣದಲ್ಲಿ ಒಂದಷ್ಟು ವಿಶ್ವಾಸವನ್ನ ಹೆಚ್ಚಳ ಮಾಡಿದೆ. ಇತ್ತ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿಗೂ ನಾವೇನು ಕಡಿಮೆ ಇಲ್ಲ, ನಮ್ಮ ಮಾತೇ ಸರಿ ಅನ್ನುವಂತ ನಿಲುವಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವನ್ನು ತುಂಬಿಸ್ತಾ ಇದೆ. ಈ ಆತ್ಮವಿಶ್ವಾಸದ ಪಾಲಿಟಿಕ್ಸ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ನೋಡುತ್ತೆ, ಈ ರೀತಿಯ ಕುರ್ಚಿಯ ಕದನಕ್ಕೆ ಯಾವಾಗ ಬ್ರೇಕ್ ಹಾಕುತ್ತೆ ಅನ್ನೋಂಥದ್ದು ಕೂಡ ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ.